ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಬ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತು ಬೆಳಗ್ಗೆ ತಿಂಡಿಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ ತಿಂಡಿಗೆ. ಒಂಥರ ಕ್ರಿಸ್ಪಿಯಾಗಿ ಅಂತ ಹೇಳ್ಬೋದು. ಏಕೆ ಮಸಾಲೆ ದೋಸೆ ಎಲ್ಲ ಯಾವ ರೀತಿ ಒಂಥರ ತೆಳುವಾಗಿ ಬರುತ್ತೆ ಅದೇ ಟೈಪಲ್ಲಿ ಬಂತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಇವತ್ತು ಬಂದಿರೋ ದೋಸೆ. ಸ್ವಲ್ಪ ನಾನು ದೋಸೆ ನೆನೆಹಾಕಬೇಕಾದ್ರೆ ಅದಕ್ಕೆ ಸ್ವಲ್ಪ ಹೆಸ್ರು ಕಾಳನ್ನು ಆ್ಯಡ್ ಮಾಡಿದೆ, ಹಂಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಬಂತು ಇವತ್ತು. ನಾನು ವಾರದಲ್ಲಿ 2 ದಿನ ನೆನೆಸ್ಬೇಕಾದ್ರೂ ಅಷ್ಟೇ, ನಾನು ಯಾವಾಗಲೂ ಕೂಡ ನೋಡ್ತಾ ಇರ್ತೀನಿ ಯಾವತ್ತು ನೆನೆಸಿರೋ ದೋಸೆ ಯಾವ ಥರ ಬರುತ್ತೆ, ಅದು ಎಷ್ಟೊತ್ತು ನೆನೆಸಿರ್ತೀನಿ, ಯಾವ ಟೈಮಿಗೆ ನೆನೆಸಿರ್ತೀನಿ, ಯಾವ ಟೈಮಿಗೆ ಮತ್ತೆ ರುಬ್ಕೊಳ್ತೀನಿ ಅದನ್ನು ದೋಸೆ ಹಿಟ್ಟನ್ನು ಅಂತ ಅಂದ್ಬಿಟ್ಟು ಮಾತ್ರ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದಿತ್ತು, ಇಷ್ಟ ಆಯಿತು. ಅದ್ರ ಜೊತೆಗೆ ನಾನೇನಾದರೂ ಆಲೂಗೆಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಮಾಡ್ಕೊಂಡಿದ್ರೆ ಕಾಂಬಿನೇಷನ್ ಇನ್ನೂ ಕೂಡ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಮಾತ್ರ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಬೆಳಿಗ್ಗೆನೇ ಸ್ವಲ್ಪ ದೋಸೆಗೆ ಕಾಂಬಿನೇಷನ್ನಾಗಿ ಚಿಕನ್ನೇ ಮಾಡಿದೆ. ಚಿಕನ್ನು ತಿಂದು ಸ್ವಲ್ಪ ಒಂದು ವಾರ ಅಂತೂ ಆಗೇ ಆಯಿತು. ಹಂಗಾಗಿ ಡೈಲಿ ಮೊಟ್ಟೆ ತಿನ್ನೋದು ಅಭ್ಯಾಸ ಮಾಡಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ kg ಚಿಕನ್ ತಂದುಬಿಟ್ಟು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ದೆ. ದೋಸೆ ಕಾಂಬಿನೇಷನ್ ಬಂದು ಚಿಕನ್ನು ಮತ್ತು ಮೊಟ್ಟೆ ಇಷ್ಟನ್ನು ಮಾಡಿದ್ದೀನಿ. ಚಿಕನ್ ಗ್ರೇವಿ ಥರ ಮಾಡಿದೆ, ಸಾಂಬಾರು ಗ್ರೇವಿ ಎರಡೂ ಮಿಕ್ಸ್ ಥರ ಅಷ್ಟೇ. ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ನಾವು ಜಾಸ್ತಿ ಐಟಮ್ಮು ಅಂತ ಅಂದರೆ ಚಿಕನ್ ಎಲ್ಲ ಕ್ವಾಂಟಿಟಿ ಜಾಸ್ತಿ ತರೋದಿಲ್ಲ. ಒಂದು ಅರ್ಧ kg ಒಂದು 50 ರೂಪೀಸ್ಗೆ ಈ ರೀತಿ ತರ್ತೀವಿ. ಇವಾಗಂತೂ ಅರ್ಧ kg ಬೇಕೇ ಬೇಕು. ಅರ್ಧ kg ತಂದು ಮಾಡ್ಕೊಳ್ತೀವಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಈ ಹಂಚು ಅಷ್ಟು ಫಸ್ಟೆಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಬಟ್ ಇವಾಗ ಅಂತ ಅಂದರೆ ನಾನು ದೋಸೆನ ಎಲ್ಲ ದೋಸೆ ಆಗಲಿ ಚಪಾತಿ ಆಗಲಿ ಏನೇ ಒಂದು ಮಾಡಿಬಿಟ್ಟು ಎತ್ತಿಡಬೇಕಾದ್ರೆ ಅದಕ್ಕೆ ಈರುಳ್ಳಿ ಎಲ್ಲ ಸವರ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಸವರ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಎಲ್ಲ ಕಡೆ ಆಮೇಲೆ ನಾನು ಅಂದರೆ ದೋಸೆ ಹಂಚನ್ನು ಎತ್ತಿಡ್ತೀನಿ. ಹಂಗಾಗಿ ಏನೇ ಒಂದು ಇದರಲ್ಲೇ ಚಪಾತಿ ಅಥವಾ ರೊಟ್ಟಿ ಇದರಲ್ಲೇ ದೋಸೆ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಪಕ್ಕದ ಮನೆ ಅಂದರೆ ಪಕ್ಕದ ಬಿಲ್ಡಿಂಗಲ್ಲಿ ನಾಯಿ ಇದೆ ಒಂದು, ಭೀಮಾ ಅಂತ ಅದ್ರ ಹೆಸರು. ಅದಂತೂ ಸಿಕ್ಕಾಪಟ್ಟೆ ಬಗ್ಲುತ್ತಾ ಇರುತ್ತೆ. ಅಂದರೆ 3rd ಫ್ಲೋರ್ ಆಗಿರೋದ್ರಿಂದ ಅದ್ರ ಪಕ್ಕದಲ್ಲೇ ಅಲ್ವಾ ಬಿಲ್ಡಿಂಗು, ಹಂಗಾಗಿ ಅಲ್ಲೇ ಕಟ್ಟಾಕ್ತಾರೆ ನಾಯಿನ. ಹಾಗಾಗಿ ಅದ್ರ ಸೌಂಡೇ ಜಾಸ್ತಿ ಇದೆ. ನಾಯಿ ಜಾಸ್ತಿ ಬಗ್ಲುತ್ತಾ ಇದೆ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ವಿಂಡೋ ಎಲ್ಲ ಕ್ಲೋಸ್ ಮಾಡಿಕೊಂಡು ರೂಮಲ್ಲಿ ಕೂತ್ಕೊಂಡಿದ್ದೀನಿ. ಆದರೂ ಕೂಡ ಅದರ ಸೌಂಡ್ ಮಾತ್ರ ತಪ್ಪಿದ್ದಲ್ಲ. ಸಖತ್ತು ಸೌಂಡ್ ಬರುತ್ತೆ ಅದರದ್ದು. ಭೀಮಾ ಅಂದರೆ ಕೇಳ್ಕೋಬೇಕಾ, ಅಷ್ಟು ಬಾಡಿ ಮೇಂಟೈನ್ ಇದೆ ಅದರದ್ದು. ಹಂಗಾಗಿ ಒಂದೊಂದು ಸಲ ಈ ರೀತಿ ಆಗ್ತಾ ಇರುತ್ತೆ ಡಿಸ್ಟರ್ಬೆನ್ಸ್ ಎಲ್ಲನೂ. ಒಂದೊಂದು ಸಲ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಟೈಮ್ ಇದ್ದರೂ ಕೂಡ ಈ ರೀತಿ ಅಕ್ಕಪಕ್ಕದಲ್ಲಿ ಏನಾದರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದ್ದರೆ ಆ ಥರ ಸೌಂಡ್ಗಳೆಲ್ಲ ಇದ್ದೇ ಇರುತ್ತೆ. ಹಾಗೆಯೇ ಈಗ ನೋಡ್ತಾ ಇರ್ಬೋದು ಈ ರೀತಿ ದೋಸೆ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಹೇಳಿದ್ನೆಲ್ಲ ಕಾಂಬಿನೇಷನ್ನು ಅಂತ ಅಂದ್ಬಿಟ್ಟು ಈ ರೀತಿ ಚಿಕನ್ನು ಮತ್ತು ಮೊಟ್ಟೆನ ಹಾಕ್ಬಿಟ್ಟು ದೋಸೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅನ್ನಿಸ್ತೆ ಈ ರೀತಿ ನಾನು ಮಾಡಿಕೊಂಡಾಗ. ಒಂದೊಂದು ಸಲ ಸಂಡೇನೇ ಮಾಡಬೇಕು ಅಂತ ಏನಿಲ್ಲ, ನಾನು ಒಂದೊಂದು ಸಲ ಬುಧವಾರನೂ ಕೂಡ ತೊಗೊಂಡು ಬರ್ತೀನಿ. ಅದು ಬಿಟ್ಟರೆ ಏನಾದರೂ ಗುರುವಾರ ಅಥವಾ ಶುಕ್ರವಾರ ತಿನ್ನಂಗೆ ಆಯಿತು ಅಂತಂದರೆ ಅವತ್ತು ಕೂಡ ತಂದು ಮಾಡ್ತೀನಿ. ಈ ರೀತಿ ಏನಾದರೂ ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಹಬ್ಬ ಏನಾದರೂ ಇದ್ದರೆ ಅವಾಗೆಲ್ಲ ತರೋದಿಲ್ಲ. ಅವತ್ತು ಮಾತ್ರ ಸ್ಕಿಪ್ಪು ಅಷ್ಟೇ. ಅಂದರೆ ತಿನ್ನಬೇಕು ಅಂದ ತಕ್ಷಣ ನನಗೇನಾದರೂ ತಿನ್ನಂಗೆ ಆಯಿತು, ತಿನ್ನಲೇಬೇಕು ಅಂತಂದರೆ ನಾನು ಯಾರನ್ನೂ ನೋಡೋದಿಲ್ಲ, ಫಸ್ಟ್ ಹೋಗಿ ತೊಗೊಂಬಂದು ಮಾಡಿಬಿಡ್ತೀನಿ. ಬೇಗ ಆಗುತ್ತೆ. ನಾನೆಲ್ಲ ರುಬ್ಬಿ ಅದೆಲ್ಲನೂ ಕೂಡ ಬೇಗ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ತುಂಬ ಕಷ್ಟಪಡೋದಕ್ಕೆ ಹೋಗೋದಿಲ್ಲ. ಎಲ್ಲನೂ ಕೂಡ ಡೈರೆಕ್ಟಾಗಿ ಪೌಡರೆಲ್ಲ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಡೈರೆಕ್ಟಾಗಿ ಹಾಕ್ಬಿಟ್ಟು ನಾನು ಗ್ರೇವಿನ ಮಾಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಇಷ್ಟೇ. ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಹಿಟ್ಟು, ಹಂಗಾಗಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಈಗೇನಾದರೂ ಮಧ್ಯಾಹ್ನ ಬೇಕು ಅಂದಾಗ ಇದನ್ನು ಯೂಸ್ ಮಾಡ್ಕೊಳ್ಳೋದು. ಅಂದರೆ ನಾವು ಉಪ್ಪು ಹಾಕೋಕ್ಕಿಂತ ಮುಂಚೆನೇ ದೋಸೆ ಹಿಟ್ಟನ್ನ ನಾವು ಒಂದು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಬಾಕ್ಸ್ ಒಳಗಡೆ ಎಲ್ಲ ಹಾಕಿ ಚೆನ್ನಾಗಿರುತ್ತೆ, ಹುಳಿ ಬರೋದಿಲ್ಲ. ನೆಕ್ಸ್ಟ್ ಪಡ್ಡುನ ಅಥವಾ ಮತ್ತು ದೋಸೆ ಇಡ್ಲಿನ ಏನಾದರೂ ಮಾಡ್ಕೋಬೋದು. ಒಂದಿನ ದೋಸೆ ಮಾಡಿದ್ರೆ ಇನ್ನೊಂದು ದಿನ ಇಡ್ಲಿ ಮಾಡ್ಕೋಬೋದು. ಈ ರೀತಿ ಒಂದೇ ಥರ ಮಾಡೋಕ್ಕೋದ್ರೆ ಬೇಜಾರಾಗುತ್ತೆ. ಅದಾದಮೇಲೆ ನಾನು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಕೆಳಗಡೆ.
ಇನ್ನೆಲ್ಲೋ ಬೇರೆ ಬಿಲ್ಡಿಂಗ್ ಏನಲ್ಲ, ನಮ್ಮ ಬಿಲ್ಡಿಂಗೇ. ಇಲ್ಲೇ ಅವನಿಗೆ ಸ್ವಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಚಿಕ್ಕವನಿಗೆ. ಹಂಗಾಗಿ ಅದ್ರ ಮೇಲೆ ಕೂರಿಸಿ ಈ ರೀತಿ ಆಡಿಸ್ತಾಯಿದ್ರೆ ನಿದ್ದೆ ಮಾಡ್ತಾನೆ, ಇಲ್ಲ ಅಂತಂದರೆ ಸೈಲೆಂಟಾಗಿರ್ತಾನೆ, ಸ್ಮೈಲ್ ಮಾಡ್ತಾನೆ, ಒಂಥರ ಎಂಜಾಯ್ ಮಾಡ್ತಾನೆ ಅಂತ ಹೇಳ್ಬೋದು. ಹಾಗೆಯೇ ನಾನು ಕೂಡ ಕೂತ್ಕೊಂಡು ಈ ರೀತಿ ಇನ್ನೂ ಸ್ನಾನ ಏನೂ ಆಗಿಲ್ಲ, ಸ್ವಲ್ಪ ಹೊತ್ತು ಅವನಿಗೂ ಕೂಡ ಆರಾಮಾಗಿ ಸುತ್ತಾಡಿಸ್ಕೊಂಡು ತಿನ್ನಿಸಿದ್ನಲ್ವ, ಇನ್ನೇನು ಮಲಗಿಸ್ಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಚೆನ್ನಾಗಿ ನಿದ್ದೆ ಬರಲಿ ಅನ್ನೋ ಕಾರಣಕ್ಕೆ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮೇಲೆ ಬಂದೆ. ಮತ್ತು ಸ್ನಾನ ಮಾಡಿಸಿ ಅವನಿಗೆ ಮಲಗಿಸಿ ಮತ್ತೆ ನಾನು ಸರ್ಕಲ್ಗೆ ಹೋಗಿ ತರಕಾರಿಗಳನ್ನ ತೊಗೊಂಡು ಬಂದು ಸುಮ್ಮನೆ ಮೆಟ್ಲು ಹತ್ಕೊಂಡು ಬಂದು ಸಾಕಾಗಿ ಕೂತ್ಕೊಂಡಿದ್ದೆ ಮನೆ ಮುಂದೆ. ಇನ್ನೂ ಒಳಗಡೆ ಹೋಗಿರಲಿಲ್ವಲ್ಲ, ಹಂಗಾಗಿ ವೀಡಿಯೋ ಮಾಡಿಕೊಂಡೆ. ಅದಾದ ನಂತರ ಪಾತ್ರೆ ಎಲ್ಲನೂ ಕೂಡ ವಾಶ್ ಮಾಡಿ ಹಂಗೇ ಎಲ್ಲೂ ಕೂಡ ಜೋಡ್ಸೋಕ್ಕೆ ಹೋಗಿರಲಿಲ್ಲ, ಎಲ್ಲ ಎತ್ತಿಟ್ಬಿಟ್ಟು ಹೋಗಿದ್ದೆ. ಇವಾಗ ಸಂಜೆ ಈವ್ನಿಂಗ್ ಅಲ್ವಾ, ಅವನಿಗೆ ಸ್ವಲ್ಪ ಸೆರ್ಲ್ಯಾಕ್ ತಿನ್ನಿಸ್ಬಿಟ್ಟು, ಸೆರ್ಲ್ಯಾಕು ಅಂದರೆ ನಾನು ಹೇಳಿದ್ದೀನಿ, ಯಾವಾಗಲೂ ಸೆರ್ಲ್ಯಾಕೇ ತಿನ್ನಿಸ್ತೀರಾ ಅಂತ ಕೇಳಬೇಡಿ. ನಾನು ಹೇಳಿದ್ದೀನಿ 3 ಟೈಮ್ ಸೆರ್ಲ್ಯಾಕು 3 ಟೈಮ್ ರಾಗಿ ಸರಿನ ನಾನು ತಿನ್ನಿಸ್ತೀನಿ ಅವನಿಗೆ. ಅವನು ಜಾಸ್ತಿ ಎಲ್ಲ ತಿನ್ನೋಕೆ ಹೋಗಲ್ಲ, ಸ್ವಲ್ಪ ಸ್ವಲ್ಪನೇ ತಿಂತಾನೆ, ಹಂಗಾಗಿ ನಾನು 3 ಟೈಮ್ ತಿನ್ನಿಸ್ತೀನಿ. ಅದಾದ ನಂತರ ನಾನು ಇವಾಗ ಕಾಫಿಗೆ ಇಟ್ಟಿದ್ದೀನಿ, ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬರ್ತಾ ಏನು ಮಾಡ್ಕೊಂಡಿದ್ದೆ, ಕೆಳಗಡೆ ಸ್ವಲ್ಪ ಇಡ್ಲಿ ಅಂದರೆ ಒಂದು ಹೋಟೆಲ್ ಇಟ್ಟಿದ್ದಾರೆ, ಚೆನ್ನಾಗಿ ಒಂಥರ ಟೇಸ್ಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಬಜ್ಜಿ ಬೋಂಡ ಎಲ್ಲ ಆಗಿರ್ಬೋದು, ಅಥವಾ ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ, ಪುಳಿಯೋಗರೆ ಈ ರೀತಿ ಎಲ್ಲನೂ. ಅದರಲ್ಲಿ ಬೇರೆ ಈ ಗುಂಡು ಇಡ್ಲಿ ಅಂತ ಹೇಳ್ತಾರಲ್ಲ, ಅದು ತಟ್ಟೆ ಇಡ್ಲಿಗಿಂತ ಗುಂಡು ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಹಂಗಾಗಿ ಅಲ್ಲಿ ಬಜ್ಜಿ ಮಾಡ್ತಾರಲ್ವ, ನನಗೆ ಸಖತ್ ಇಷ್ಟ. ಆಮೇಲೆ ಆಲೂಗೆಡ್ಡೆ ಬೋಂಡ ಮಾಡ್ತಾರೆ, ಅದು ಕೂಡ ಅಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಬರ್ತಾ ಅಲ್ಲಿಂದ ಒಂದು 2 ಬೋಂಡನ ನಾನು ತೊಗೊಂಡು ಬಂದಿದ್ದೆ, ಒಂದು 2-3, ಒಂದು 10 ರೂಪಾಯಿಗೆ ತೊಗೊಂಬಂದಿದ್ದೆ, ಸಾಕು ಕಾಫಿ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು. ಒಂದೊಂದು ಟೈಮು ಏನಾದರೂ ಜಾಸ್ತಿ ಕೆಲಸ ಇದ್ದರೆ ನಾನೇನು ಕಾಫಿನೂ ಕುಡಿಯೋಕ್ಕೆ ಹೋಗೋಲ್ಲ, ಸ್ನ್ಯಾಕ್ಸು ತಿನ್ನೋಕ್ಕೆ ಹೋಗೋದಿಲ್ಲ. ಫಸ್ಟು ಕೆಲಸ ಮಾಡಿ ಮುಗಿಸ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಏನಾದರೂ ಕೆಲಸ ಎಲ್ಲ ಮುಗ್ದಿದ್ದು ಆರಾಮಾಗಿ ಏನಾದರೂ ಟಿ ವಿ ಮುಂದೆ ಕೂತ್ಕೊಂಡು ಕಾಫಿ ಗೀಫಿ ಏನಾದರೂ ಕುಡಿಬೇಕಾದ್ರೆ ಸ್ನ್ಯಾಕ್ಸು ತೊಗೊತೀನಿ. ಹಾಗಾಗಿ ಇವಾಗ ಕಾಫಿನ ಮಾಡ್ಕೊತಾ ಇದ್ದೆ. ಇವಾಗ ಈ ಕೆಂಡ ಸಂಪಿಗೆ ಸೀರಿಯಲ್ ಬರುತ್ತಲ್ಲ, ನಾನು ಜಾಸ್ತಿ ನೋಡೋದಿಲ್ಲ. ನಮ್ಮ ಅಮ್ಮವ್ರ ಮನೆಗೆ ಹೋದಾಗ ಅವಾಗ ನೋಡ್ತೀನಿ. ನಮ್ಮ ಅತ್ತೆ ಮನೆಗೆ ಹೋದಾಗ, ನನ್ನ ಗಂಡನ ಮನೆಗೆ ಹೋದಾಗ ಅಲ್ಲಿ ನೆಟ್ವರ್ಕ್ಸ್ ಅಂದರೆ ಒಂದೊಂದು ಸಲ ಟಿ ವಿ ಸಿಗೋಲ್ಲ, ಕರೆಂಟು ಎನಿ ಟೈಮ್ ಇರೋದಿಲ್ಲ, ಒಂದೊಂದು ಸಲ ಮಳೆ ಗಾಳಿ ಬಂದಾಗ ಕರೆಂಟೆಲ್ಲ ತೆಗೆದುಬಿಡ್ತಾರೆ. ಹಂಗಾಗಿ ಅಲ್ಲಿ ಟೈಮು ಇರೋಲ್ಲ, ನಂಗೆ ಪುರ್ಸೊತ್ತು ಇರೋಲ್ಲ ಸೀರಿಯಲ್ ನೋಡೋ ಅಷ್ಟು. ಹಂಗಾಗಿ ಅಲ್ಲಿ ನೋಡೋದಿಲ್ಲ. ನೋಡಿದ್ರೆ ಇಲ್ಲಿ ಒಂದೊಂದು ಸಲ ನೋಡ್ತೀನಿ ನಮ್ಮ ಮನೇಲಿ. ಅದು ಬಿಟ್ಟರೆ ನಮ್ಮ ಅಮ್ಮವ್ರ ಮನೇಲಿ ಹೋದರೆ ಅಂತೂ ರೆಗ್ಯುಲರಾಗಿ ನೋಡೇ ನೋಡ್ತೀನಿ. ನಮ್ಮ ಅಮ್ಮವರೆಲ್ಲ ಸೀರಿಯಲ್ಗೆ ಅಟ್ಯಾಚ್ಮೆಂಟ್ ಅಲ್ವ, ಹಂಗಾಗಿ ಅಲ್ಲಿ ನೋಡ್ತೀನಿ ಅವ್ರ ಜೊತೆ ಕೂತ್ಕೊಂಡು. ಹಾಗೆಯೇ ಕೆಂಡ ಸಂಪಿಗೆ ಸೀರಿಯಲ್ಲು ಹೀರೋಯಿನ್ನು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ದಾರಲ್ಲ, ಹಂಗಾಗಿ ಒಂಥರ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಟ್ ಅವರು ಹಂಗೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾರಲ್ವ, ಹಂಗಾಗಿ ನೋಡೋಕ್ಕೆ ಇವಾಗ ಇಂಟ್ರೆಸ್ಟ್ ಅನಿಸುತ್ತೆ. ಒಂದು ಸಲ ಸ್ಟಾರ್ ಸುವರ್ಣದಲ್ಲಿ ಬರುತ್ತಲ್ಲ, ಅವನು ಮತ್ತು ಶ್ರಾವಣಿಯಲ್ಲಿ ಒಂದು ಸಲ ಶ್ರಾವಣಿ ಆ ಹೀರೋಯಿನ್ನು ಚೇಂಜ್ ಆದಾಗ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ರೂಢಿಯಾಗಿದೆಯಲ್ವ, ನೋಡ್ತಾ ನೋಡ್ತಾ ಸೀರಿಯಲಿಗೆ ಚೆನ್ನಾಗಿ ಆಗ್ತಾರೆ, ಸೆಟ್ ಆಗ್ತಾರೆ ಅಂತ ಅನಿಸುತ್ತೆ. ಆ ರೀತಿ ಹೋಗ್ತಾ ಹೋಗ್ತಾ ಎಲ್ಲ ಪ್ರತಿಯೊಂದು ಕೂಡ ಎಲ್ಲದಕ್ಕೂ ಎಲ್ಲರೂ ಅಡ್ಜಸ್ಟ್ ಹಾಕ್ಕೊಳ್ತಾ ಹೋಗ್ತಾ ಇರಬೇಕು. ನಮಗೆ ಆಗಲ್ಲ, ಮಾಡೋಕ್ಕೆ ಆಗಲ್ಲ ಅಂತ ಬಿಟ್ಟರೆ ಲೈಫ್ ಅಲ್ಲಿಗೆ ಸ್ಟಾಪ್ ಅಂತಾನೆ, ಫುಲ್ ಸ್ಟಾಪ್ ಕೊಟ್ಬಿಟ್ಟು ಅಲ್ಲೇ ಸ್ಟಾಪ್ ಆಗಬೇಕಾಗುತ್ತೆ. ಹಂಗೆ ಒಟ್ಟಿನಲ್ಲಿ ಏನೇ ಬರಲಿ ಯಾವುದೇ ಬರಲಿ ಮುನ್ನುಗ್ತಾ ಇರಬೇಕು, ಹೋಗ್ತಾ ಇರಬೇಕು. ಹಂಗಾಗಿ ಅದೇ ಅಡ್ಜಸ್ಟ್ ಆಗ್ತಾ ಇರುತ್ತೆ, ಅದೊಂದು ಮೈಂಡಲ್ಲಿ ಇಟ್ಕೋಬೇಕು. ಅದಾದ ನಂತರ ಕಾಫಿ ಕುಡ್ಕೊಂಡು ಬೋಂಡ ಎಲ್ಲ ತಿಂದ್ಕೊಂಡು ಬಜ್ಜಿನ ಆಮೇಲೆ ಇವಾಗ ನಾನು ಸ್ವಲ್ಪ ಹೊತ್ತು ಆಚೆ ಎಲ್ಲ ನಿಂತ್ಕೊಂಡು ಅವನು ಕೂಡ ಮಲಗಿಸಿದ್ನಲ್ವ ಚೋಟುನ. ಇವಾಗ ನಾನು ಸರಿ ಆಯಿತು ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಬಂದು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಸಾಂಬಾರಿಗೆ ಸ್ವಲ್ಪ ಬೇಳೆ 3 ಥರದ ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಅಥವಾ ಹೆಸ್ರು ಬೇಳೆ ತೊಗರಿಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿವಾಗ ಇತ್ತೀಚೆಗೆ ಏನು ಮಾಡ್ತೀನಿ ಅಂದರೆ, ಹೆಸ್ರು ಕಾಳು ತಿಂದರೆ ಸ್ವಲ್ಪ ಮಕ್ಕಳಿಗೆ ಈರ್ಲಾಗುತ್ತೆ ಅದು ಅಂತ ಹೇಳ್ತಾರಲ್ವ, ಹಂಗಾಗಿ ಒಂದೊಂದು ಮಕ್ಳಿಗೆ ಆಗೋಲ್ಲ, ಒಂದೊಂದು ಮಕ್ಳಿಗೆ ಆಗುತ್ತೆ. ಈಗೆಲ್ಲ ಮೊಳಕೆ ಕಟ್ಟಿರೋ ಕಾಳನ್ನೇ ತಿನ್ನಬೇಕು, ತರಕಾರಿಗಿಂತ ಮೇಯ್ನ್ ಅದೇನೇ ತುಂಬ ಸ್ಟ್ರೆಂತು ಅಂದರೆ ಬಾಡಿಗೆ ಅಂತ ಹೇಳ್ತಾರೆ. ಹಂಗಾಗಿ ನಾನೇನು ಅದನ್ನು ಬಿಟ್ಟಿಲ್ಲ, 3 ತಿಂಗ್ಳಿಗೆ ಬಂದಾಗಿಂದನೂ ಹೆಸ್ರು ಕಾಳೆಲ್ಲ ತಿಂತಾಯಿದ್ದೀನಿ. ಆಮೇಲೆ ಹೆಸ್ರು ಬೇಳೆ ತಿನ್ನಬಾರ್ದು ಅಂತ ಹೇಳ್ತಾರೆ, ಹಂಗಾಗಿ ಅದನ್ನು ಕೂಡ ತಿಂತೀನಿ. ಅದೇನು ಯಾವುದು ಕೂಡ ಚೋಟುದ್ರಲ್ಲಿ 2ನೇದ್ರಲ್ಲಿ ಕಟ್ ಮಾಡಿಲ್ಲ,
ಎಲ್ಲನೂ ಕೂಡ ತಿಂದಿದ್ದೀನಿ. ಅದಕ್ಕೆ ನನಗೆ ಬೊಜ್ಜು ಬಂದಿರೋದು ಹೊಟ್ಟೆ ಹತ್ರ. ಹಂಗಾಗಿ ಎಲ್ಲನೂ ಕೂಡ ಡಯಟ್ ಮಾಡ್ಬೇಕು ಅಂದ್ಕೊತೀನಿ, ಬಿಡೋಕ್ಕಾಗಲ್ಲ ಅವೆಲ್ಲನೂ. ಅದೆಲ್ಲ ತಿನ್ನಲೇಬೇಕು ಅನಿಸುತ್ತೆ. ಅಟ್ಲೀಸ್ಟ್ ಒಂದು ಸ್ಪೂನಾದರೂ ತಿನ್ನಬೇಕಂತ ಅನಿಸುತ್ತೆ. ಹಂಗಾಗಿ ಅಟ್ಲೀಸ್ಟ್ ನನ್ನ ಇದಕ್ಕಲ್ಲ, ನಮ್ಮ ಮನೆಯವ್ರ ಟೇಸ್ಟ್, ಬಾಯಿ ಟೇಸ್ಟಿಗಾದ್ರೂ ಎಲ್ಲ ಥರದ್ದು ಹಾಕ್ಬಿಟ್ಟು ನಾನು ಮಾಡಲೇಬೇಕು. ಇವಾಗ ನಾನು ಮೈಸೂರು ಬೇಳೆ, ತೊಗರಿಬೇಳೆ, ಅದಾದ ನಂತರ ಹೆಸ್ರು ಬೇಳೆ ಇಷ್ಟನ್ನು ಹಾಕ್ಬಿಟ್ಟು 3 ಕಾಳನ್ನು ನೀಟಾಗಿ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಯಾಕಂತ ಅಂದರೆ ಸ್ವಲ್ಪ ಹೊತ್ತು ಬೇಳೆ ನೆನೆದಷ್ಟು ಅಡುಗೆನೂ ಬೇಗ ಆಗುತ್ತೆ. ಆಮೇಲೆ ಅಂಟೋದಿಲ್ಲ, ಸೀದೋಗೋದಿಲ್ಲ ನಾವು ಒಗ್ಗರಣೆಗೆ ಹಾಕಿದಾಗ ಬೇಳೆ. ಹಂಗಾಗಿ ಸಾಂಬಾರು ಕೂಡ ಈ ಕಡೆ ವಿಷಲ್ಲಿಗೆ ಇಟ್ಟಿದ್ದೆ, ಚೆನ್ನಾಗಿ ವಿಷಲ್ ಬರಲಿ ಅಂತ ಅಂದ್ಬಿಟ್ಟು. ರೈಸು ಕೂಡ ಆಗಿತ್ತು, ಹಾಗೆಯೇ ಮುದ್ದೆನೂ ಕೂಡ ರೆಡಿಯಾಗಿತ್ತು. ಇವಾಗ ಮುದ್ದೆ ಕಟ್ತಾಯಿದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ, ಇತ್ತೀಚೆಗೆ ಒಂದು ಮುದ್ದೆ ಕೋಲು ಇಟ್ಕೊಂಡಿಲ್ಲ. ಮಾಮೂಲಿ ಏನು ನಾವು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ ನೋಡಿ, ಅದರಲ್ಲಿ ಇಂದು ವುಡನ್ ಸೌಟ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಯೂಸ್ ಮಾಡಿಕೊಂಡು ಮುದ್ದೆನ ತಿರುವಂಥದ್ದು. ನಿಂತ್ಕೊಂಡು ಕೂತ್ಕೊಂಡು ನಾನು ತಿರುವಿ ಮತ್ತೆ ಮೇಲೆದ್ದು ಮತ್ತೆ ಬೇಯಕ್ಕಿಟ್ಟು ಈ ರೀತಿ ರಿಸ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಐಡಿಯಾನ ಮಾಡ್ಕೊಂಡಿದ್ದೀನಿ, ಬೇಗ ಆಗಲಿ ಅಡುಗೆಗಳೆಲ್ಲನೂ ಅಂತ. ಅದೇ ಹೇಳಿದ್ನಲ್ಲ, ಮಕ್ಕಳಿರೋ ಮನೇಲಿ ನಾವು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದ್ರೂ ಎಲ್ಲ ಕೆಲಸಗಳು ಆಗಬೇಕು, ಈಸಿ ಟಿಪ್ಸಲ್ಲೇ ಆಗಬೇಕು ಅನ್ನೋ ಥರ ನಾವೇ ಒಂದು ಯೋಚನೆ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಇದನ್ನು ಮಾಡಿಕೊಂಡೆ. ಮುದ್ದೆ ಕೋಲು ಯೂಸ್ ಮಾಡೋದಕ್ಕಿಂತ ಈ ವುಡನ್ ಸೌಟನ್ನ ಯೂಸ್ ಮಾಡಿ ಮಾಡೋದ್ರಿಂದ ಮುದ್ದೆ ತೀರಾ ಗಂಟೂ ಆಗೋದಿಲ್ಲ, ನೀಟಾಗೂ ಬರುತ್ತೆ. ಆರಾಮಾಗಿ ನಾವು ಮುದ್ದೆನ ನಿಂತ್ಕೊಂಡು ಪಟಾಪಟ್ ಅಂತ 5 ನಿಮಿಷದ ಕೆಲಸ 3 ನಿಮಿಷಕ್ಕೆಲ್ಲ ಮುಗಿದೋಗುತ್ತೆ ಅಂತ ಈ ರೀತಿ ಯೋಚನೆ ಮಾಡಿಕೊಂಡು ಕಟ್ತಾಯಿದ್ದೀನಿ. ಹಾಗೆಯೇ ಇವಾಗ ಏನು ಒಂದೊಂದು ಟೈಮು ನೈಟಿ ಹಾಕ್ಕೊತೀನಿ, ಒಂದೊಂದು ಟೈಮು ಡ್ರೆಸ್ ಹಾಕ್ಕೊತೀನಿ. ನಿಮಗೆ ಏನು ಅನಿಸುತ್ತೆ? ಈಗ 2 ಮಕ್ಕಳು ತಾಯಿಯಾಗಿ ನಾನು ಅಂದರೆ ನಾನಿರೋ ಸ್ಟೈಲ್ ನಿಮಗೆ ಇಷ್ಟ ಆಗ್ತಾಯಿದೆಯಾ ಅನ್ನೋದನ್ನು ಕಾಮೆಂಟ್ ಮಾಡಿ. ಯಾಕಂತ ಅಂದರೆ ಒಬ್ಬರೊಬ್ಬರು ನೈಟಿ ಎಲ್ಲ ಏನು ಮಾಡೋಕ್ಕೆ ಅಷ್ಟು ಇದಿಲ್ಲ, ಕಂಫರ್ಟೇಬಲ್ ಇಲ್ಲ. ನೀವು ವಿಡಿಯೋದಲ್ಲಿ ನೀವು ಡ್ರೆಸ್ಸೇ ಹಾಕ್ಕೋಬೇಕು, ಈ ಥರ ಮಾಡಬೇಕು, ಈ ಥರ ಡ್ರೆಸ್ ಹಾಕ್ಕೊಂಡ್ರೆ ಈ ಥರ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ನೈಟಿ ಹಾಕ್ಕೊಂಡ್ರೆ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ, ಅಥವಾ ನೈಟಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ಈ ರೀತಿ ಯಾವ ಡ್ರೆಸ್ಸು ನನಗೆ ಸೂಟೇಬಲ್ ನಿಮಗೆ ವಿಡಿಯೋದಲ್ಲಿ ನೋಡೋದಕ್ಕೆ ಇಷ್ಟ ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಿ. ನನ್ನ ಪ್ರಕಾರ ನನಗೆ ಡ್ರೆಸ್ಗಿಂತನೂ ನನಗೆ ನೈಟಿನೇ ಕಂಫರ್ಟೇಬಲು. ಯಾಕಂತ ಅಂದರೆ ಮಕ್ಳಿಗೆ ಫೀಡ್ ಮಾಡಿಸೋದಕ್ಕೆ, ಆಮೇಲೆ ಮಗುಗೆ ಸ್ನಾನ ಮಾಡಿಸೋದಕ್ಕಾಗಿರ್ಬೋದು, ಅದಾದ ನಂತರ ಅಥವಾ ನನಗೆ ಹೊಟ್ಟೆ ಬೇರೆ ಬಂದಿದೆಯಲ್ಲ, ಹಂಗಾಗಿ ನನಗೆ ಇದು ಅಂದರೆ ಹೊಟ್ಟೆ ಕಾಣಬಾರ್ದು, ಟೈಟಾಗಿರಬಾರ್ದು ಈಗಿನ ಸೆಕೆಗೆ ಅಂತ ಮಾಮೂಲಿ ನನಗೆ ನೈಟಿನೇ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಆದರೆ ವಿಡಿಯೋಗೆ ಅಷ್ಟು ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ನೀವು ನನಗೆ ಯಾರೆಲ್ಲ ವ್ಯೂವರ್ಸ್ ಇದ್ದೀರಾ, ನಿಮ್ಗೆ ಯಾರಿಗೆ ರೆಗ್ಯುಲರ್ ನೋಡೋದಕ್ಕೆ ಇಷ್ಟ ಇದೆ ಅವ್ರು ನನಗೆ ಕಮೆಂಟ್ ಮಾಡಿ, ಸರಿನಾ? ಹಾಗೆಯೇ ಅಡುಗೆ ಕೆಲಸ ಎಲ್ಲ ಆದಮೇಲೆ ಈ ರೀತಿ ಬೇಗನೆ ಚಿಕ್ಕ ಪಾತ್ರೆಗಳಿದ್ದರೆ ಅವೆಲ್ಲ ತೊಳೆದು ಆಗಲೇ ರೆಡಿ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಈಸಿ ಅನಿಸುತ್ತೆ. ಹಾಗಾಗಿ ಆಗಿನ ಪಾತ್ರೆನ ಆಗಲೇ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋದು ಒಂದು ಅಭ್ಯಾಸನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾನು ಜಾಸ್ತಿ ತರಕಾರಿ ಏನಾದರೂ ಕಟ್ ಮಾಡಿದ್ರೆ ಒಂದೊಂದು ಸ್ವಲ್ಪ ಕೆಲಸಗಳು ಮತ್ತು ಅವನ ಕಡೆ ಚೋಟು ಕಡೆ ಅರ್ಜೆಂಟ್ ಇದ್ದಾಗ ಎಲ್ಲ ಸಿಂಕ್ ಒಳಗಡೆನೇ ತರಕಾರಿ ಸಿಪ್ಪೆ ಎಲ್ಲನೂ ಒಂದೇ ಸಲ ಸಿಂಕ್ ಒಳಗಡೆನೇ ಹಾಕ್ಬಿಡ್ತೀನಿ. ಹಾಗೇನು ಅನಿಸುತ್ತೆ, ಸ್ವಲ್ಪ ಅಡುಗೆ ಮನೆ ಗಲೀಜು ಅಂತ ಅನ್ನಿಸುತ್ತೆ. ಹಾಗಾಗಿ ಆವಾಗಿಂದು ಏನು ಪಾತ್ರೆ ಇರುತ್ತೆ ಅದೆಲ್ಲ ತೊಳೆದ್ಬಿಟ್ಟು ಇನ್ನು ಮಿಕ್ಕಿದ್ದು ಮುಸುರೆ ಥರ ಏನಿರುತ್ತೆ ಅದೆಲ್ಲನೂ ಕೂಡ ಕವರಿಗೆ ಕಟ್ಬಿಟ್ಟು ಕೆಳಗಡೆ ಏನು ಸಿಂಕ್ ಕೆಳಗಡೆ ಒಂದು ಕೌಂಟರ್ ಟಾಪ್ ಡೌನ್ ಇದೆಯಲ್ಲ ಅಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಕಸದ ತೊಟ್ಟಿಗೆ ಅಂದರೆ ಬುಟ್ಟಿ ಒಳಗಡೆ ಹಾಕ್ಬಿಡ್ತೀನಿ. ಆಮೇಲೆ ಕಸಕ್ಕೆ ಹಾಕೋದಕ್ಕೆ ನೆಕ್ಸ್ಟ್ ಡೇ ನನಗೆ ಈಸಿ ಅನಿಸುತ್ತೆ. ಇವಾಗ ಅವ್ನು ಮಲ್ಕೊಂಡಿದ್ದ ಚೋಟು, ಹಂಗಾಗಿ ಇವಾಗ ಊಟ ಆಗೋಕ್ಕಿಂತ ಮುಂಚೆ ಈಗ ಮಾಡಿರುವಂತಹ ಪಾತ್ರೆಗಳು, ಮುದ್ದೆ ಪಾತ್ರೆ ಆಗಿರ್ಬೋದು ಅದೆಲ್ಲನೂ ಕೂಡ ತೊಳ್ಕೊತಾ ಇದ್ದೀನಿ. ಮುದ್ದೆ ಪಾತ್ರೆ ಅಂತ ಅಂದರೆ ತಪ್ಪಲಿಲಿ ಈಗ ಮುದ್ದೆ ತಿರುವಿರ್ತೀರಲ್ವ, ಅದನ್ನು ನೆನೆಸ್ಬಿಡ್ತೀನಿ. ಲಾಸ್ಟಿಗೆ ಊಟ ಎಲ್ಲ ಆಗಿ ಮಲ್ಕೊತಾ ಇರಬೇಕಾದ್ರೆ ಆಮೇಲೆ ತೊಳೆದ್ಬಿಟ್ಟು ಒಂದು ಕವರ್ ಒಳಗಡೆ ಮುದ್ದೆ ಇದು ಏನು ಕೆರಿತೀವಲ್ಲ ತಪ್ಪಲಿಯಲ್ಲಿ ಅದೆಲ್ಲನೂ ಕವರಿಗೆ ಹಾಕ್ಬಿಟ್ಟು ಆಮೇಲೆ ಲಾಸ್ಟಿಗೆ ನೈಟು ಒಂದು ಡಸ್ಟ್ಬಿನ್ ಒಳಗಡೆ ಹಾಕ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ, ಇನ್ನೇನೂ ಇಲ್ಲ. ಹಾಗಾಗಿ ಅಡುಗೆ ಮನೆ ಒಂಥರ ನೀಟು ಅಂತ ಅನಿಸುತ್ತೆ. ಆವಾಗ ಏನು ಕೆಲಸ ಮಾಡೋದಕ್ಕೂ ಮತ್ತು ಬೆಳಗ್ಗೆ ಎದ್ದು ಅಡುಗೆ ಮನೆ ನೋಡಿದ್ರೂ ಒಂಥರ ಖುಷಿ ಅನಿಸುತ್ತೆ. ಏನಾದರೂ ಬೆಳಗ್ಗೆ ಎದ್ದ ತಕ್ಷಣ ಬಂದು ಅಡುಗೆ ಮನೆ ನೋಡಿದ್ವಿ, ಪಾತ್ರೆಗಳೆಲ್ಲ ಸಿಂಕ್ ಒಳಗಡೆ ತುಂಬಿದೆ ಅಂದರೆ ತಲೆ ಕೆಟ್ಟಾಗಿ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ನಿಜವಾಗ್ಲೂ. ಆ ಥರ ಒಂದು
ಆ ಥರ ಬೆಳೆಸ್ಕೊಳ್ಳೋದೇ ಬೇಡ. ಆಗಿನ ಪಾತ್ರೆ ಆಗಲೇ ಬೆಳ್ಕೊಂಬಿಟ್ರೆ ನಿಜವಾಗ್ಲೂ ಕೆಲಸಗಳೆಲ್ಲ ಆಯಿತು ಅಂತಲೇ ಲೆಕ್ಕ. ಸಿಂಕಲ್ಲಿ ಪಾತ್ರೆ ಇಲ್ಲ ಅಂದರೆ ನಮ್ಗೆ ಎಷ್ಟೋ ಖುಷಿ ಒಂಥರ ಅಲ್ವಾ. ಎಷ್ಟು ಜನಕ್ಕೆ ಆ ಥರ ಖುಷಿ ಇರುತ್ತೆ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಗೊತ್ತಿದೆ ಅನಿಸುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರು ಬಂದು ನೋಡಿ ಮಲ್ಕೊಂಡಿದ್ದಾರೆ. ಯಾಕೆ ಅಣ್ಣನ ಜೊತೆ ವಿಡಿಯೋ ಮಾಡಲ್ಲ ಅಂತ ಕೆಲವೊಂದು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತೀರ. ನಿಮ್ಗೆ ಹೇಳಿದ್ದೀನಿ ನಾನು, ಅವ್ರಿಗೆ ವೀಡಿಯೋದಲ್ಲಿ ಫೋಟೋದಲ್ಲೆಲ್ಲ ಕಾಣಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಅಕಸ್ಮಾತ್ ರೇರಾಗಿ ಒಂದೊಂದು ಫೋಟೋ ತೆಗೆಸ್ಕೊತೀವಿ ಅಂದರೆ ಅದು ಮಕ್ಳ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊತಾರೆ. ಅಷ್ಟು ಬಿಟ್ಟರೆ ಇನ್ನು ಅವರು ವೀಡಿಯೋಗೆಲ್ಲನೂ ಕಾಣಿಸ್ಕೊಳ್ಳೋದಿಲ್ಲ. ಅಥವಾ ನಾನು ವೀಡಿಯೋ ಮಾಡ್ತಾಯಿದ್ರೆ ಯಾಕೆ ಮಾಡ್ತಾಯಿದ್ದೀಯ ಅಂತಲೂ ಕೂಡ ಕೇಳಲ್ಲ. ಮಾಡ್ಕೊ ಅಂತಾರೆ ಹೊರತು ಮಾಡಬೇಡ ಅಂತ ಏನು ಹೇಳೋದಿಲ್ಲ. ಈ ರೀತಿ ಏನಾದರೂ ತಪ್ಪಾಗಿದೆ, ಆ ವಿಡಿಯೋ ಮಾಡಬಾರ್ದು ಅಂತಂದರೆ ತೀರಾ ಹೇಳ್ತಾರೆ, ಆ ವಿಡಿಯೋ ಮಾಡ್ಕೋಬೇಡ, ಅದು ನಾಳೆ ದಿನ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಈ ಥರ ಮಾಡಲೇಬೇಡ ಅಂತ ಏನು ಹೇಳಿಲ್ಲ. ಆಗೆಲ್ಲ ಒಂದೊಂದು ಟೈಮಲ್ಲಿ ಇತ್ತು. ಬಟ್ ಬಾಯ್ಬಿಟ್ಟು ಏನು ಹೇಳಿಲ್ಲ ವಿಡಿಯೋ ಮಾಡಬೇಡ ಅಂತ. ಯಾರೋ ಒಬ್ಬರು ಹೇಳಿದರು ಅಂತ ಅಂದ್ಬಿಟ್ಟು ಅವರೊಂದು ಸ್ವಲ್ಪ ನಮ್ಮ ಕಡೆ ವಿಡಿಯೋ ಮಾಡೋದ್ರ ಕಡೆ ಸ್ವಲ್ಪ ಸಿಟ್ಟಾಗಿದ್ದರು. ಬಟ್ ನಾನೇನಾದರೂ ಅವ್ರು ಸಿಟ್ಟಾಗಿದ್ದಾರೆ ಅಂತ ನಾನೇನಾದರೂ ವಿಡಿಯೋ ಏನಾದರೂ ಸ್ಟಾಪ್ ಮಾಡಿದರೆ ನನಗೆ ಈ ರೀತಿ ಲೆವೆಲ್ ನನಗೆ ಬರೋಕ್ಕಾಗ್ತಾ ಇರಲಿಲ್ಲ. ಅದನ್ನೇ ನಾನು ಹೇಳೋದು, ಯಾರೋ ಒಂದು ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಯಾರೋ ಒಬ್ಬರು ಹೇಳ್ಬಿಟ್ರು, ಯಾರೋ ಒಬ್ಬರು ನಮ್ಮ ಬಗ್ಗೆ ಆಡ್ಕೊಂಡ್ಬಿಟ್ರು ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಸ್ಟಾಪ್ ಮಾಡಿಬಿಟ್ರೆ ನಾಳೆ ದಿನ ನಿಮ್ಮ ಲೈಫು ನೀವೇ ಹಾಳು ಮಾಡ್ಕೊಂಡಾಗುತ್ತೆ. ಇವತ್ತೇನು ನಮಗೆ ಹೀಯಾಳಿಸ್ಕೊಂಡು ಮಾತಾಡಿದಾರಲ್ವ, ಅವರು ನಾಳೆ ದಿನ ನಿಮ್ಮ ಕಷ್ಟಕ್ಕೆ ಬರೋದಿಲ್ಲ. ನೀವೇ ನಿಮ್ಮ ಕಷ್ಟನ ಅನುಭವಿಸ್ಕೋಬೇಕಾಗುತ್ತೆ. ಸರಿನಾ?